ಇನ್ನು ಎರಡನೇ ಅಲೆಯಲ್ಲೇ ಮಕ್ಕಳನ್ನ ಬಿಡ್ತಿಲ್ಲ ಈ ಕೋವಿಡ್ ಸೋಂಕು. ಮೂರನೇ ಅಲೆ ಮಕ್ಕಳನ್ನ ವಿಶೇಷವಾಗಿ ಟಾರ್ಗೆಟ್ ಮಾಡುತ್ತೆ ಅನ್ನೋ ಆತಂಕ ಕೂಡ ಇವತ್ತು ನಮ್ಮೆಲ್ಲರ ಮಧ್ಯೆ ಹಬ್ಬುತ್ತಿರುವಂಥದ್ದು. ಬಟ್ ಈ ಹಬ್ಬೋದಕ್ಕೂ ಪೂರಕವಾದಂಥ ಒಂದಷ್ಟು ಘಟನೆಗಳು ನಡೀತಿದೆ. ಅದನ್ನು ನಾವು ಈ ಹೊತ್ತಲ್ಲಿ ಚರ್ಚೆ ಮಾಡ್ತೀವಿ. ಅದ್ರ ಮೂಲಕ ನಿಮಗೆ ಹೆಚ್ಚಿನ ಮಾಹಿತಿ ಕೊಡೋ ಪ್ರಯತ್ನ ಕೂಡ ಮಾಡ್ತೀವಿ. ಮಕ್ಕಳಿಗೆ ಮಾರಿ ಎಚ್ಚರ ಎಚ್ಚರ. ನನ್ನ ಜೊತೆ ಇದ್ರ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಡಾಕ್ಟರ್ ಲಕ್ಷ್ಮೀ ಲೀಲಾ ಇದ್ದಾರೆ, ಮಕ್ಕಳ ತಜ್ಞೆ, ಕೊಲಂಬಿಯಾ ಏಷ್ಯಾ ಆಸ್ಪತ್ರೆ, ಹೆಬ್ಬಾಳ. ಥ್ಯಾಂಕ್ ಯು ಡಾಕ್ಟರ್ ಲಕ್ಷ್ಮೀ ಲೀಲಾ. ಸಾರಿ, ರೇನ್ಬೋ ಚಿಲ್ಡ್ರನ್ಸ್ ಹಾಸ್ಪಿಟಲ್. ಸಾರಿ. ಡಾಕ್ಟರ್ ಮೇರಿಯಟ್ ಇದ್ದಾರೆ, ಇವರು ಕೂಡ ಮಕ್ಕಳ ತಜ್ಞೆ. ಡಾಕ್ಟರ್ ವಿದ್ಯಾ, ಡಾಕ್ಟರ್ ಸಿಂಧು, 4 ಜನಕ್ಕೆ ಸ್ವಾಗತ ನ್ಯೂಸ್ ಫಸ್ಟ್ ಸ್ಟುಡಿಯೋಗೆ. ಮತ್ತು ಡಾಕ್ಟರ್ ಭಾಸ್ಕರ್ ಶೆನಾಯ್ ಜಾಯ್ನ್ ಆಗ್ತಾರೆ ಹೊರಗಿಂದ. ನಾವು ಚರ್ಚೆ ಶುರು ಮಾಡೋದಕ್ಕೂ ಮುಂಚೆ ಮೇಡಮ್, ಮಕ್ಕಳಿಗೆ ಕೋವಿಡ್ ಪಾಸಿಟಿವ್, ಬಟ್ ಆದರೆ ಪೇರೆಂಟ್ಸ್ ಮೈಂಡ್ಸೆಟ್ ಭಾಳ ಪಾಸಿಟಿವ್ ಆಗಿರಬೇಕು. ಸೊ ಈ ಒಂದು ಚರ್ಚೆನ ಆ ಪಾಸಿಟಿವ್ ನೋಟಲ್ಲೇ ಶುರು ಮಾಡೋಣ. ಪೇರೆಂಟ್ಸ್ ಮೊದಲನೇದಾಗಿ, ಪೋಷಕರು ಯಾವ ರೀತಿಯ ಗಮನವನ್ನು ವಹಿಸಬೇಕು ಡಾಕ್ಟರ್ ಲಕ್ಷ್ಮಿ? ಓಕೆ, ಕೋವಿಡ್ ಪಾಸಿಟಿವಿಟಿ ಈಗ ನಮ್ಮೆಲ್ರಿಗೂ ಇಟ್ ಈಸ್ ಗೋಯಿಂಗ್ ಟು ಅಫೆಕ್ಟ್. ಓಕೆ, ಹಾಗೆ ಮಕ್ಕಳಲ್ಲೂ ಬರೋದು ಒಂದು ಪಾಸಿಬಿಲಿಟಿ ಇದ್ದೇ ಇದೆ. ಆದರೆ ಮಕ್ಕಳಲ್ಲಿ ಫಾರ್ ಅ ಗುಡ್ ರೀಸನ್ ಸಿವಿಯರಿಟಿ ಆಫ್ ದ ಇಲ್ನೆಸ್ ಬಂದು ಭಾಳಷ್ಟು ಕಡಿಮೆ ನಾವು ನೋಡ್ತಾ ಇದ್ದೀವಿ. ಹಾಗಾಗಿ ದಿಸ್ ಈಸ್ ಒನ್ ಪ್ಲಸ್ ಪಾಯಿಂಟ್ ಇನ್ ದ ಪ್ಯಾಂಡಮಿಕ್ ನಾವು ನೋಡಬೇಕಾಗಿರೋವಂಥದ್ದು. ಓಕೆ, ಸಿವಿಯರಿಟಿ ಡೆಫಿನೆಟ್ಲಿ ಕಡಿಮೆ, ನಂಬರ್ ಹೆಚ್ಚಿಗೆ ಆಗ್ಬೋದು. ಅದು ಏನಕ್ಕೆ ಹೆಚ್ಚಿಗೆ ಆಗ್ತಿದೆ ಅಂತಂದರೆ ಓವರಾಲ್ ದ ಟೋಟಲ್ ನಂಬರ್ ಆಫ್ ದ ಕೇಸಸ್ ಈಸ್ ಆಲ್ಸೋ ಮೋರ್. Madam, we'll talk about that. But parents, please focus on parents first. Let's start by ಅವರಿಗೆ ಒಂದು ಆತ್ಮವಿಶ್ವಾಸ ಮೂಡುವಂಥ ಒಂದು ಮಾತಿಂದ ಶುರು ಮಾಡೋಣ. ಯಾಕಂದ್ರೆ ನಮಗಾದ್ರೆ ನಾವು ತಡೆದು ಬಿಡ್ತೀವಿ ಅನ್ನೋ ಭಾವನೆ ಅಲ್ವಾ, ಮಕ್ಳಿಗಾದ್ರೆ ಮನೆಯವರೆಲ್ಲ ಕೈಕಾಲು ಆಡೋದಿಲ್ಲ ಜನರಿಗೆ ಮನೆಯಲ್ಲಿ. ಸೊ ಪ್ಲೀಸ್ ಸ್ಟಾರ್ಟ್ ಬೈ ಎನ್ಕರೇಜಿಂಗ್ ದ ಪೇರೆಂಟ್ಸ್ ಟು ಸ್ಟೇ ಸ್ಟ್ರಾಂಗ್. Please. So why they should not be worried is the illness in pediatric is definitely a mild disease. Okay, it is not causing a lot of major problems in pediatrics. So that is one positive note the parents can think. And good isolation, whatever ನಾವು ಹೇಳೋ ಹಾಗೆ ಕೋವಿಡ್ ಅಪ್ರೋಪ್ರಿಯೇಟ್ ಬಿಹೇವಿಯರನ್ನು ಫಾಲೋ ಮಾಡಿಕೊಂಡ್ರೆ most of the times we can save our children and we can come out of this pandemic also. ಪೋಷಕರಿಗೆ ನೀವು ಹೇಳುವಂಥ ಮಾತು ಡಾಕ್ಟರ್? ನಾರ್ಮಲಿ ಡೈಲಿ ಒಂದು ಒ ಪಿ ಡಿ, ಜನರಲ್ ಒ ಪಿ ಡಿಯಲ್ಲಿ ಒಂದು 20-30 ಪೇಷಂಟ್ಸು ಕೋವಿಡ್ ಪಾಸಿಟಿವ್ ಮಕ್ಕಳನ್ನು ಕರ್ಕೊಂಡು ಬಂದು ತೋರಿಸ್ತಾರೆ. ಯೂಶ್ವಲಿ ಪ್ಯಾರೆಂಟ್ಸ್ ಪಾಸಿಟಿವ್ ಆಗಿರ್ತಾರೆ, ಹೆದರ್ಕೊಂಡು ಬರ್ತಾರೆ, ಟೆಸ್ಟ್ ಅವರೇ ಮಾಡಿರ್ತಾರೆ, ಮಗು ಪಾಸಿಟಿವ್ ಅಂತ ಕರ್ಕೊಂಡು ಬಂದು ತೋರಿಸ್ತಾರೆ. ಇವರೆಲ್ಲ ಇವಾಗ ಆಲ್ಮೋಸ್ಟ್ 1.5 ತಿಂಗಳಿಂದ ಫಾಲೋಅಪ್ ಮಾಡ್ತಾಯಿದ್ವಿ. ನಮ್ಮಲ್ಲಿ ಫಾಲೋಅಪ್ಪಲ್ಲಿ ಬರ್ತಾ ಇರ್ತಾರೆ, ವಿಡಿಯೋ ಕಾಲ್ ಥ್ರೂ, ಆಡಿಯೋ ಕಾಲ್ ಥ್ರೂ ಎಲ್ಲ. 99% ಮೇಲೆ ಚೆನ್ನಾಗೇ ಇದ್ದಾರೆ ಮಕ್ಕಳು. ಯೂಶ್ವಲಿ ಬ್ಯಾಡ್ ಆಗೋದಿಲ್ಲ, ಸಿವಿಯರಿಟಿ ಬರೋದು, ಐ ಸಿಗೂ ಅಡ್ಮಿಟ್ ಆಗೋ ಚಾನ್ಸ್ಗಳೆಲ್ಲ ಮಕ್ಕಳಲ್ಲಿ ತುಂಬ ಕಮ್ಮಿ ಕಾಣಿಸ್ಕೊತಾ ಇದೆ. ಸೊ ಮಕ್ಕಳಿಗೆ ಏನೋ ದೇವ್ರದ್ದೇನೋ ಬ್ಲೆಸ್ಸಿಂಗ್ ಇದೆ ಅನಿಸುತ್ತೆ. ಈವನ್ ದೋ ಪಾಸಿಟಿವ್ ಆದರೂ ಕೂಡ ಸಿವಿಯರಿಟಿ ಬರೋದು ಮೈಲ್ಡ್ ಟು ಮಾಡ್ರೇಟ್ ಕ್ಯಾಟಗರಿಯಲ್ಲಿ ಫಿಟ್ ಆಗ್ತಾ ಇದ್ದಾರೆ. ಐ ಸಿ ಯುಗೆ ಅಡ್ಮಿಟ್ ಆಗೋಷ್ಟು ಕೇಸುಗಳು ತುಂಬ ಕಮ್ಮಿ ಆಗ್ತಾ ಇದೆ. ಬಟ್ ಓವರ್ ಆಲ್ ಪಾಸಿಟಿವಿಟಿ ಜಾಸ್ತಿ ಇದೆ. ವೇವ್ ಕಂಪೇರ್ ಮಾಡಿದರೆ ಇನ್ಫೆಕ್ಟ್ ಆಗೋ ಮಕ್ಕಳು ತುಂಬ ಜಾಸ್ತಿ ಇರೋದಕ್ಕೆ, ಈವನ್ ಇಫ್ ಐ ಸೇ 0.1% ಅಷ್ಟೇ ಸಿವಿಯರ್ ಆಗೋದಂದರೆ 0.1% ಇಂಟು 10,000, 20,000, 1,00,000 ಮಕ್ಕಳು ಅಂದರೆ ನಂಬರ್ ಸ್ವಲ್ಪ ಜಾಸ್ತಿ ಕಾಣಿಸ್ಕೊಳ್ಳುತ್ತೆ. ಬಟ್ ಲಕ್ಕಿಲಿ ಚಿಲ್ಡ್ರನ್ ಆರ್ ಸ್ಪೇರ್ಡ್ ಈ ಸೆಕೆಂಡ್ ವೇವ್ಗೆ. ಡಾಕ್ಟರ್ ಸಿಂಧು? ಡಾಕ್ಟರ್ ಮೇರಿಯಟ್ ಹೇಳ್ದಂಗೆ ಅದೇ ನಾನು ಪೇರೆಂಟ್ಸ್ಗೆ ಹೇಳೋದಂದರೆ ಡೋಂಟ್ ಬಿ ಸ್ಕೇರ್ಡ್. ಗಾಬರಿ ಪಡೋವಂಥದ್ದು ಏನೂ ಇಲ್ಲ. ಇಟ್ ವಿಲ್ ಬಿ ಲೈಕ್ ಎನಿ ಫ್ಲೂ ಇನ್ಫೆಕ್ಷನ್ ಓನ್ಲಿ. ಓಕೆ, ಸೊ ಏನು ಮಾಡಿ ಅಂತಂದರೆ ಫಸ್ಟ್ ವಿಜಿಲೆಂಟ್ ಆಗಿ. ಜ್ವರ ಬಂತು, ಜಸ್ಟ್ ಓಕೆ, ಜ್ವರ ಬಂದರೆ ಅದು ಪ್ಯಾನಿಕ್ ಆಗಿ ಮಧ್ಯರಾತ್ರಿಯಲ್ಲಿ ಹಾಸ್ಪಿಟಲಿಗೆ ಓಡೋದು, ದಿಸ್ ಇಸ್ ನಾಟ್ ರಿಕ್ವೈರ್ಡ್. ಏನು ಮಾಡಿ, ಮನೇಲೇ ಇದ್ದಿದ್ದು ಫಸ್ಟ್ ಪ್ಯಾರಾಸಿಟಮಾಲ್ ಎಲ್ಲರ ಮನೇಲಿ ಇರುತ್ತೆ, ಕ್ಯಾಲ್ಪಾಲ್ ಸಿರಪ್, ಇಟ್ಸ್ ಮನೆ ಮದ್ದು ಥರ. ಸೊ ಕೊಡಿ, ಅದಾದಮೇಲೆ ಆದಷ್ಟು ಹೈಡ್ರೇಟ್ ಮಾಡಿ ಮಗುವನ್ನು. ಓನ್ಲಿ ಥಿಂಗ್, ಕೀಪ್ ಅ ವಾಚ್ ಆನ್ ದ ಬೇಬಿ. ಯಾವಾಗ ಮಗುಗೆ ಬೇರೆ ಡೇಂಜರ್ ಸೈನ್ಸ್ ಕಾಣಿಸ್ತಾ ಇದೆ ಆವಾಗ ಇಮಿಡಿಯೇಟ್ ಆಗಿ ಹಾಸ್ಪಿಟಲ್ ಅಥವಾ ಡಾಕ್ಟರ್ ಅಟೆನ್ಷನ್ ಇಸ್ ರಿಕ್ವೈರ್ಡ್. ಅದರ್ವೈಸ್ ಜಸ್ಟ್ ಟ್ರೀಟ್ ಜಸ್ಟ್ ಲೈಕ್ ಎನಿ ಅದರ್ ಇಲ್ನೆಸ್. ಮಕ್ಕಳಿಗೆ ಚೆನ್ನಾಗಿ ಹೈಡ್ರೇಟ್ ಮಾಡಿ, ಚೆನ್ನಾಗಿ ಫೀವರ್ ಬಂದಾಗ ಫೀವರ್ ಮೆಡಿಕೇಶನ್ ಕೊಡಿ. ಪ್ಯಾನಿಕ್ ಆಗಿ ಕೆಲವ್ರು ಏನು ಮಾಡ್ತಾರೆ, ಡೇ 1ಗೆ ಬಂದು ಎಲ್ಲ ಇನ್ವೆಸ್ಟಿಗೇಷನ್ಸ್ ಮಾಡಿಸ್ಬಿಡ್ತಾರೆ. ಎಲ್ಲ CBC ಇರ್ಬೋದು, ಡಿ-ಡೈಮರ್. ಈಗ ಆ್ಯಕ್ಚುಲಿ ಡಾಕ್ಟರ್ಸ್ಗಿಂತ ಜಾಸ್ತಿ ದೇ ವಿಲ್ ಬಿ ನೋಯಿಂಗ್ ಮೋರ್, ಟು ಬಿ ಫ್ರ್ಯಾಂಕ್, ಬಿಕಾಸ್ ಐ ಆಮ್ ಅನ್ ಇಂಟೆನ್ಸಿವಿಸ್ಟ್. ಬಂದಾಗಲೇ CTನೂ ಮಾಡ್ಕೊಂಡು ಬಂದಿರ್ತಾರೆ. ಸೊ ಐ ಥಿಂಕ್ ದಟ್ ಈಸ್ ನಾಟ್ ರಿಕ್ವೈರ್ಡ್. ಓಕೆ, ಆಲ್ ಯು ಡೂ ಇಸ್ ಜಸ್ಟ್ ವೆಯ್ಟ್, ಸಿ ಹೌ ಈಸ್ ಯುವರ್ ಚೈಲ್ಡ್, ಯು ನೋ ಹೌ ಯುವರ್ ಚೈಲ್ಡ್ ಈಸ್. Keep a watch on the child. Any danger, any symptoms which is not normal in your child, get to the pediatrician's attention. Right. That is what is required. Dr. Vidya?
ಎಲ್ಲ ಪೀಡಿಯಾಟ್ರಿಷನ್ಸ್ ಹೇಳ್ದಂಗೆ ಸೇಮ್, ಪೇರೆಂಟ್ಸ್ ಕೇರ್ಫುಲ್ಲಾಗಿದ್ದರೆ ಮಕ್ಕಳು ಅಫೆಕ್ಟ್ ಆಗೋದಿಲ್ಲ. ಪೇರೆಂಟ್ಸ್ ಏನೇನು ಫಾಲೋ ಮಾಡಬೇಕೋ ಮಕ್ಕಳು ಅದನ್ನೇ ಫಾಲೋ ಮಾಡಬೇಕು. ಮತ್ತು ಇನ್ನೊಂದು ಇವರು ಹೇಳಿದ್ದಕ್ಕೆ ಇನ್ನೊಂದು ಆ್ಯಡ್ ಮಾಡೋದು, ಪ್ಲೀಸ್ ಈ ವಾಟ್ಸಾಪಲ್ಲಿ ಬರೋ ಫಾರ್ವರ್ಡ್ಸನ್ನು ಎಲ್ಲದನ್ನೂ ನಂಬಬಾರ್ದು. ಕರೆಕ್ಟ್ ಟೈಮಲ್ಲಿ ಡಾಕ್ಟರ್ಸ್ ಅಡ್ವೈಸ್ ವಿಲ್ ಹೆಲ್ಪ್ ದ ಕಿಡ್ಸ್. ಓಕೆ, ಡಾಕ್ಟರ್ ಭಾಸ್ಕರ್ ಶೆನಾಯ್, ಗುಡ್ ಈವ್ನಿಂಗ್. ನಿಖಿಲ್ ಮಾತಾಡ್ತೀನಿ, ಸ್ವಾಗತ ನಿಮಗೆ. ಇನ್ ಮೋಸ್ಟ್ ಕೇಸಸ್ ಡಾಕ್ಟರ್ ಶೆನಾಯ್, ನಾವು ನೋಡಿರ್ತೀವಿ ಮಕ್ಕಳಿಗೆ ಇನ್ಫೆಕ್ಟ್ ಆಗೋ ಎಲ್ಲ ಸಾಧ್ಯತೆ ಇರೋದು ಅವ್ರ ಮನೆಯಲ್ಲಿ ಇರೋರಿಂದಾನೆ, ಹೆಚ್ಚಾಗಿ ಅವರ ಪೇರೆಂಟ್ಸಿಂದಾನೆ. ವಹಿಸಬೇಕಾದ ಎಚ್ಚರಿಕೆ ಇಲ್ಲಿ ವಹಿಸಿದ್ರೆ ಮಕ್ಕಳು ಸೇಫ್ ಆಗಿರ್ತಾರೆ. ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ, ಹೇಗೆ ಮಾಡ್ಬೇಕಿದನ್ನ? ಹೌದು, ಇದನ್ನು ನೋಡಿ, 90% ಸಮಯದಲ್ಲಿ ತಂದೆ ತಾಯಿಗಳಿಂದ ಬಂದಿರುತ್ತೆ, ಕರೆಕ್ಟ್. ಆದರೆ 100% ಅಲ್ಲ. ಯಾಕಂದರೆ ಮನೆಯಲ್ಲಿ ವಯಸ್ಸಾದ ಗ್ರ್ಯಾಂಡ್ ಪೇರೆಂಟ್ಸ್ ಇರ್ಬೋದು, ತಾತಾಜಿ ಇರೋ ಅಂಕಲ್ಸ್ ಇರ್ಬೋದು, ಹೊರಗೆ ಹೋಗಿ ಬರ್ತಾರೆ, ಕೆಲಸಕ್ಕೆ ಬರುವಂಥ ಮೇಡ್ ಇರ್ಬೋದು. ಸೊ ಇವರಿಂದಲೂ ಬರುವ ಚಾನ್ಸ್ ಇದೆ. ಸೊ ಅದರಿಂದ ಮೆಜಾರಿಟಿ 90% ತಂದೆ ತಾಯಿಯಿಂದ ಇರ್ಬೋದು, ಆದರೆ 10% ಬೇರೆಯವರಿಂದಲೂ ಬರುತ್ತೆ. ಸೊ ಅದರಿಂದ ಬಂದ ಮೇಲೆ ಅವರಿಗೆ ಗೊತ್ತಾಗುತ್ತೆ ಇವರಿಂದ ಬಂದಿದೆಯೋ ಅವರಿಂದ ಬಂದಿದೆಯೋ ಅಂತ. ಬರೋ ಮೊದಲು ನಾವು ಹೇಳೋಕ್ಕೂ ಆಗಲ್ಲ. ಸೊ ಅದರಿಂದ ತಾಯಿ ತಂದೆಯವರು ಮಾತ್ರ ಬಂದ ಕೂಡಲೇ ಮಗುವನ್ನು ಐಸೋಲೇಟ್ ಮಾಡೋದು ತುಂಬ ಒಳ್ಳೆಯ ಕೆಲಸ. ಯಾಕಂದರೆ ಕೆಲವು ಕಡೆ ಇದು ಬಹಳ ಕಷ್ಟ ಆಗುತ್ತೆ. ಉದಾಹರಣೆಗೆ ಒಂದು 4 ತಿಂಗಳ ಮಗು ಇದೆ, ತಾಯಿಗೆ ಏನು ಮಾಡ್ತೀರಾ? ಐಸೋಲೇಟ್ ಮಾಡೋದು ಭಾಳ ಕಷ್ಟ. 1 ವರ್ಷದ ಮಗು ಇದೆ, ಯಾವಾಗಲೂ ತಾಯಿಯೇ ಬೇಕು ಅಂತ ತಾಯಿಗೆ ಜೋಲಾಡ್ತದೆ, ಏನು ಮಾಡೋಕ್ಕಾಗಲ್ಲ. ಬಟ್ ಫೀಡ್ ಮಾಡಬೇಕಾಗುತ್ತೆ, ಏನು ಮಾಡ್ತೀರಾ? ಸೊ ಇಂಥ ಸಮಯದಲ್ಲಿ ಎದೆ ಹಾಲನ್ನು ನಿಲ್ಲಿಸಬಾರ್ದು. ಬಾಣಂತಿ ಆದರೆ ಎದೆ ಹಾಲು ಕುಡಿಸ್ತಾನೇ ಇರಬೇಕು. ಕುಡಿಸುವಾಗ ಮಾತ್ರ ಕೆಲವು ಮುನ್ಸೂಚನೆಗಳನ್ನು ವಹಿಸಬೇಕು. ಮುನ್ಸೂಚನೆಗಳು ಅಂದರೆ, ಒಂದು, ಮಾಸ್ಕ್ ಹಾಕ್ಕೊಂಡೇ ಮಗುವನ್ನು ಎತ್ಕೋಬೇಕು. ಎರಡನೇ ವಿಷಯ ಏನಂದರೆ, ಸ್ಯಾನಿಟೈಸ್ ಮಾಡಿ ಕೈ ತೊಳೆದು ಎತ್ಕೋಬೇಕು. ಯಾರಾದರೂ ಮನೆಯಲ್ಲಿ ಸಹಾಯಕ್ಕೆ ಇದ್ದರೆ, ಅಂಕಲ್ಸು ಯಾರಾದರೂ ಇದ್ದರೆ, ಅವರ ಆಂಟಿಗಳು ಅವ್ರ ಹತ್ರ ಕೊಟ್ಟು ಅವರು ನೋಡ್ಕೋಬೇಕು. ಬೇರೆ ಟೈಮಲ್ಲಿ ಜಾಸ್ತಿ ಟೈಮು ನೀವು ಎತ್ಕೋಬಾರ್ದು. ಕುಡಿಸೋದ್ರಲ್ಲಿ ಏನೂ ತೊಂದರೆ ಇಲ್ಲ. ಎರಡನೇ ವಿಷಯ, ಸ್ವಲ್ಪ ದೊಡ್ಡ ಮಗು ಆದರೆ ಅವರನ್ನು ಬೇರೆ ರೂಮಲ್ಲಿ ಇಟ್ಕೊಂಡು ತಂದೆ ತಾಯಿ ಯಾರು ಸೋಂಕಿತರಾಗಿದ್ದಾರೆ ಅವರಿಂದ ಪ್ರತ್ಯೇಕತೆಯನ್ನು ಇರಿಸ್ಕೊಳ್ಳುವುದು ತುಂಬ ಸೂಕ್ತ. ಆಮೇಲೆ ಮಕ್ಕಳಿಗೂ ಮೊದಲಿಂದಲೇ ನಾವು ಮಾಸ್ಕ್ ಹಾಕೋದು, ಡಿಸ್ಟೆನ್ಸ್ ಮಾಡೋದು, ಕೈ ತೊಳೆಯೋದು ಇಂಥವುಗಳನ್ನು ಹೇಳಿಕೊಟ್ರೆ ಅವರು ಅದು ಜೀವನದ ಒಂದು ಅಂಗ ಅಂತ ತಿಳ್ಕೊಂಡು ಅವರು ಅದನ್ನು ಮಾಡ್ತಾ ಇರ್ತಾರೆ. ಓಕೆ, ಡಾಕ್ಟರ್ ಲಕ್ಷ್ಮೀ ಲೀಲಾ, ನೀವು ರೈನ್ಬೋ ಹಾಸ್ಪಿಟಲಿಂದ ಬರ್ತೀರಿ. ಜಸ್ಟ್ ಲಾಸ್ಟ್ ವೀಕ್ ನಾವು ಕೂಡ ರಿಪೋರ್ಟ್ ಮಾಡಿದ್ವಿ, ನಂಬರ್ ಆಫ್ ಕೇಸಸ್ ನಿಮ್ಮ ಆಸ್ಪತ್ರೆಯಲ್ಲೇ ಇದೆ. ಮಕ್ಕಳು ಇನ್ಫೆಕ್ಟ್ ಆಗಿ ಬಂದು ಸೀರಿಯಸ್ ಅಲ್ಲ, ಬಟ್ ಸ್ಟಿಲ್ ಅವ್ರಿಗೆ IV ಬೇಕಾಗಿತ್ತು, ಬೇರೆ ಬೇರೆ ಕಾರಣಗಳಿಗೆ ಬಂದಿದ್ದಾರೆ. ನೀವು ನೋಡಿರೋವಂಥ ಪ್ರಕರಣಗಳ ಬಗ್ಗೆನೇ ಹೇಳಿ. ಅಂದರೆ ಯಾವ ಹಂತದ ಪ್ರಕರಣಗಳನ್ನ ನೀವು ನೋಡಿದ್ದೀರಿ, ತೀವ್ರತೆಯ ಹಂತದ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ಬೋದು? ಓಕೆ, ಈಗ ಬರೋವಂಥ OPD ಪೇಷಂಟ್ಸ್ ಅಂತ ನೋಡಿದರೆ ಆಲ್ಮೋಸ್ಟ್ 50% ಆಫ್ ದ ಕೇಸಸ್ ಐ ಕ್ಯಾನ್ ಸೇ ದೇ ಆರ್ ಕೋವಿಡ್ ಪಾಸಿಟಿವ್ ಆರ್ ಕಾಂಟ್ಯಾಕ್ಟ್ ಹಿಸ್ಟ್ರಿ ಅಥವಾ ಹಿಸ್ಟ್ರಿ ಆಫ್ ಸಸ್ಪೆಕ್ಟೆಡ್ ಕೋವಿಡ್ ಅಂತಂದ್ಬಿಟ್ಟು ಹೇಳ್ತೀವಿ. ಸಿಮ್ಟಮ್ಸ್ ಆಫ್ ಫೀವರ್ ಇರ್ಬೋದು, ಕಾಫ್ ಕೋಲ್ಡ್ ಇರ್ಬೋದು, ಅಥವಾ ಬ್ರೀದಿಂಗ್ ಡಿಫಿಕಲ್ಟಿ, ಅಥವಾ ಪೇನ್ ಅಬ್ಡಮೆನ್, ವಾಮಿಟಿಂಗ್, ಲೂಸ್ ಮೋಷನ್ಸ್, ರ್ಯಾಷಸ್, ಇದೆಲ್ಲ ಸಿಮ್ಟಮ್ಸ್ ವೇರಿಯಡ್ ಫಾರ್ಮಲ್ಲಿ ನಮಗೆ ಕೋವಿಡ್ ಇನ್ ಪೀಡಿಯಾಟಿಕ್ ಪ್ರೆಸೆಂಟ್ ಮಾಡ್ತಾ ಇದೆ. ಮೆಜಾರಿಟಿ ಆಫ್ ದ ಕೇಸಸ್ ಆರ್ ಕೋವಿಡ್ ಸಸ್ಪೆಕ್ಟೆಡ್. ಇವೆಲ್ಲನೂ ನಾವು ಕೋವಿಡ್ ಸಸ್ಪೆಕ್ಟ್ ಅಂತ ಹೇಳ್ತೀವಿ. ಅಥವಾ ಹಿಸ್ಟ್ರಿ ಆಫ್ ಕಾಂಟ್ಯಾಕ್ಟ್ ಇತ್ತು ಅಂತಂದರೆ ಸಸ್ಪೆಕ್ಟೆಡ್ ಕೋವಿಡ್. ಸೊ ಈ ರೀತಿ ಇದ್ದಾಗ ನಮ್ಮ ಕೇಸಸ್ ಯಾವ ರೀತಿ ಪ್ರೆಸೆಂಟ್ ಆಗ್ತಿದ್ದಾರೆ, ಮೋಸ್ಟ್ಲಿ ದೇ ಆರ್ ವಿತ್ ಮೈಲ್ಡ್ ಫೀವರ್ ಆ್ಯಂಡ್ ಬಿಕಾಸ್ ವಿತ್ ದ ಹೈ ಫೀವರ್, ಡಿಹೈಡ್ರೇಷನ್, ಮೋಸ್ಟ್ಲಿ ಇದು ಇಷ್ಟೇ ಸಿಮ್ಟಮ್ಸಲ್ಲಿ ನಾವು ನೋಡ್ತಾ ಇರೋಂಥ ಪೇಷಂಟ್ಸು. ಅಥವಾ ಸ್ವಲ್ಪ ವಾಮಿಟಿಂಗ್ ಆ್ಯಂಡ್ ಮೋಷನ್ಸ್, ಲಿಟಲ್ ಬಿಟ್ ಆಫ್ ಪೇನ್ ಅಬ್ಡಮೆನ್, ಆ ರೀತಿಯೇ ನಾವು ಪ್ರೆಸೆಂಟ್ ಮಾಡೋದನ್ನು ನೋಡ್ತಾ ಇದ್ದೀವಿ. ಚಿಲ್ಡ್ರನ್ ಆರ್ ನಾಟ್ ಬಿಕಮಿಂಗ್ ಲೈಕ್ ವೆರಿ ಸಿಕ್, ಹ್ಯಾವಿಂಗ್ ಲೋ ಬ್ಲಡ್ ಪ್ರೆಷರ್ ಅಥವಾ ಬ್ರೀದಿಂಗ್ ಡಿಫಿಕಲ್ಟಿ, ಸ್ಯಾಚುರೇಷನ್ ಕಡಿಮೆ ಆಗೋದು, ವಿಚ್ ಈಸ್ ದ ಕಾಮನ್ ಇನ್ ಅಡಲ್ಟ್ಸ್. ಸೊ ದ್ಯಾಟ್ ವಿ ಆರ್ ನಾಟ್ ಸೇಯಿಂಗ್ ಇನ್ ಪೀಡಿಯಾಟ್ರಿಕ್ ಏಜ್ ಗ್ರೂಪ್. ಮೈ ಕೇಸಸ್ ಮೋಸ್ಟ್ಲಿ ಆರ್ ಹ್ಯಾವಿಂಗ್ ಹೈ ಫೀವರ್. Okay, ಈಗ parents are educated and they have a contact with the medical facility. They can reach to the medical facility either through video consultation or online consultations. ಈ ರೀತಿ ಇದ್ದಾಗ and they are vigilant also, better is to isolate the children and ಅವ್ರು ಹೊರಗೆ ಬರದೇ ಇದ್ದ ಹಾಗೆ ಮೋಸ್ಟ್ಲಿ ಒಂದೇ ಒಂದು ರೂಮಲ್ಲಿ ಪೇರೆಂಟ್ಸ್ ಜೊತೆ ಆರ್ ಅ ಪರ್ಸನ್ ಹೂ ಈಸ್ ಟೇಕಿಂಗ್ ಕೇರ್ ಆಫ್ ದ ಚೈಲ್ಡ್
ಅವರಿಬ್ಬರು ಮಾತ್ರ ಒಂದೇ ಕಡೆ ಐಸೋಲೇಟ್ ಮಾಡಿಕೊಂಡು ಮಾಡಿದರೆ ಈ ಲಾಕ್ಡೌನು ಮತ್ತು ಎಲ್ಲನೂ ಕೂಡ ನಮಗೆ ಹೆಲ್ಪ್ ಆಗುತ್ತೆ. ಸೊ ವಿ ವಿಲ್ ಡೆಫಿನೆಟ್ಲಿ ಫರ್ದರ್ ಸ್ಪ್ರೆಡ್ ಆಫ್ ದ ಡಿಸೀಸನ್ನು ನಾವು ಪ್ರಿವೆಂಟ್ ಮಾಡ್ತೀವಿ. ಆನ್ ಅ ಲಾಂಗ್ ರನ್ ಇಟ್ ಈಸ್ ಗೋಯಿಂಗ್ ಟು ಬಿ ಹೆಲ್ಪ್ಫುಲ್ ಟು ದ ಸೊಸೈಟಿ ಆಲ್ಸೋ. ಡಾಕ್ಟರ್ ಮೇರಿಯಟ್, ಬಟ್ ಪಾಯಿಂಟ್ ಏನಂದರೆ ಮಕ್ಕಳಲ್ಲಿ ಸಿಂಪ್ಟಮ್ಸು ತುಂಬ ಸೀರಿಯಸ್ ಮಟ್ಟಕ್ಕೆ ಹೋಗೋದಿಲ್ಲ, ಮೈಲ್ಡಾಗೆ ತುಂಬ ಟೈಮ್ ಉಳಿಯುತ್ತೆ. ಹಾಗಾಗಿ ಕೆಲವೊಂದು ಸಂದರ್ಭಗಳಲ್ಲಿ ಪೇರೆಂಟ್ಸ್ ಡೋಂಟ್ ಟೇಕ್ ಇಟ್ ಟು ಸೀರಿಯಸ್ಲಿ. ಅಯ್ಯೋ ವೆದರ್ ಚೇಂಜ್ ಆಯಿತು, ಸ್ವಲ್ಪ ಶೀತ ಆಗಿದೆ, ವೆದರ್ ಚೇಂಜ್ ಆಯಿತು, ಸ್ವಲ್ಪ ಜ್ವರ ಬಂದಿದೆ, ಕೆಮ್ಮು ಬಂದಿದೆ, ಈ ಥರ. ಮತ್ತು ಆ ಸಿಂಪ್ಟಮು ಕೂಡ ತುಂಬ ಸೀರಿಯಸ್ ಆಗೋದಿಲ್ಲ ಸಡನ್ನಾಗಿ, ಇಟ್ ಟೇಕ್ಸ್ ಟೈಮ್ ಅಂತ ನಾನು ಓದಿ ತಿಳ್ಕೊಂಡಿರೋವಂಥದ್ದು. ಕೆನ್ ಯು ಪ್ಲೀಸ್ ಎಕ್ಸ್ಪ್ಲೇನ್ ಇದರಲ್ಲಿ ಇರೋವಂಥ ಆಪತ್ತೇನು? ತುಂಬ ಟೈಮ್ ಕಳಿಬಾರ್ದು ಪೋಷಕರು ಅನ್ನೋದು, ಪ್ಲೀಸ್. ಒಂದು ಎಕ್ಸಾಂಪಲಿಂದ ಸ್ಟಾರ್ಟ್ ಮಾಡ್ತೀವಿ. ಯೂಶ್ವಲಿ ಈಗ ಫಸ್ಟ್ ವೇವ್ ಆಗಿದ್ದಲ್ಲ, ಕೋವಿಡ್ ಫಸ್ಟ್ ವೇವ್ ಆದಮೇಲೆ ನಮ್ಮ ಹಾಸ್ಪಿಟ್ಲಲ್ಲಿ ನಾವು ಒಂದು ಪ್ರೋಟೋಕಾಲ್ ಮಾಡಿದ್ವಿ. ಏನೇ ಪೇಷಂಟು, ಏನೇ ಕಾಯಿಲೆಯಿಂದ ಮಗು ಬಂದ್ರೂ ಕೋವಿಡ್ IgG ಅನ್ನೋ ಟೆಸ್ಟ್ ನಾವು ಕಂಪಲ್ಸರಿಯಾಗಿ ಮಾಡ್ತಾಯಿದ್ವಿ. ಸೊ ಕೋವಿಡ್ IgG ಅಂದರೆ ಕೋವಿಡ್ ಆ್ಯಂಟಿಬಾಡಿ ಟೆಸ್ಟ್. ಓಕೆ, ಅದು ಕೋವಿಡ್ ಬಂದಾದಮೇಲೆ ಪಾಸಿಟಿವ್ ಬರುತ್ತೆ. ಸೊ ನಾರ್ಮಲಿ ಎಲ್ಲರಿಗೂ ಮಾಡ್ತಾ ಇರೋದು ಕೋವಿಡ್ RT-PCR ಟೆಸ್ಟ್ ಎಲ್ಲರಿಗೂ ಗೊತ್ತಿರೋದು, ಮತ್ತು ರ್ಯಾಪಿಡ್ ಆ್ಯಂಟಿಜನ್ ಟೆಸ್ಟ್ ಎಲ್ಲರಿಗೂ ಮಾಡ್ತಾ ಇರೋದು. ಇವಾಗ ಕಾಯಿಲೆ ಇದೆ ಅಂತ ಹೇಳುತ್ತೆ. ಮಕ್ಕಳಲ್ಲಿ ಕೋವಿಡ್ IgG ಟೆಸ್ಟ್ ಒಂದು ಪ್ರೋಟೋಕಾಲ್ ಥರ ನಾವು ಮಾಡಿದ್ವಿ. ಅಂದರೆ ಬೇದಿ ಅಂತ ಬಂದು ಅಂದ್ಕೊಳ್ಳಿ, ಮಗು ಫೀವರ್ ಬೇದಿ ಅಂತ, ಕಾಂಟ್ಯಾಕ್ಟ್ ಹಿಸ್ಟ್ರಿ ಏನೂ ಇರಲ್ಲ. ಸೊ ಇವರಿಗೆಲ್ಲ ಆಲ್ಮೋಸ್ಟ್ 99% ಮಕ್ಕಳು ಕೋವಿಡ್ IgG ಪಾಸಿಟಿವ್ ಬಂದಿದೆ. ಅದರ ಅರ್ಥ ಬಂದು ಹೋಗಿದೆ. ಸೊ ಈ ವೇವ್ ಜಸ್ಟ್ ಸ್ಟಾರ್ಟ್ ಆಗೋ ಮುಂಚೆ ತನಕ, ಅಂದರೆ 1 ಮಂತ್ ತನಕ ಮುಂಚೆನೂ ನಾವು ಇದು ಮಾಡ್ತಾ ಇದ್ವಿ, ಈಗಲೂ ಮಾಡ್ತಾ ಇದ್ವಿ. ಬಟ್ ಫಾರ್ ಎಕ್ಸಾಂಪಲ್ ಲಾಸ್ಟ್ 1 ಇಯರಿಂದ, ಮಾರ್ಚಿಂದ ಸ್ಟಾರ್ಟ್ ಆಯ್ತಲ್ಲ ಲಾಸ್ಟ್ ವೇವು, ಇಷ್ಟು ತನಕ ಮಾಡಿದರೆ ಆಲ್ಮೋಸ್ಟ್ 95% ಮೇಲೇ ಹೇಳ್ಬೋದು ಮಕ್ಕಳು ಕೋವಿಡ್ IgG ಪಾಸಿಟಿವ್ ಬಂದಿದೆ. ಸೊ ಇದಾದಮೇಲೆ ನಾನು ಪ್ಯಾರೆಂಟ್ಸ್ನ ಕರೆದ್ಬಿಟ್ಟು ಕೌನ್ಸಿಲಿಂಗ್ ಕೇಳ್ತೀನಿ, ನಿಮ್ಮ ಮನೇಲಿ ಯಾರಿಗಾದ್ರು ಕೋವಿಡ್ ಬಂದಿತ್ತಾ, ಮಗುಗೆ ಬಂದಿತ್ತಾ, ಗೊತ್ತಿದೆಯಾ ಅಂದರೆ ಯಾರಿಗೂ ಮೋಸ್ಟ್ ಆಫ್ ದ ಟೈಮ್ ಅವ್ರು ಹೇಳೋದು, ಬಂದು ಹೋಗಿದೆ ಮೇಡಮ್, ನಮ್ಗೆ ಗೊತ್ತಿರಲಿಲ್ಲ, ಏನು ಸಿಂಪ್ಟಮ್ಸ್ ಇಲ್ಲ, ನಮ್ಮ ಮನೇಲಂತೂ ಯಾರಿಗೂ ಬಂದಿಲ್ಲ. ಓಕೆ, ಸೊ ಅಡಲ್ಟಲ್ಲಿ ಯೂಶ್ವಲಿ ಕೋವಿಡ್ IgG ಮಾಡೋ ಅವಶ್ಯಕತೆ ಬರಲ್ಲ. ಮಕ್ಕಳಲ್ಲಿ ಯಾಕೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು ಅಂದರೆ ಸುಮ್ಮನೆ ಮಾಡ್ತಾ ಇಲ್ಲ. ಆ್ಯಕ್ಚುಲಿ ಪ್ರೋಟೋಕಾಲ್ ಪ್ರಕಾರ ಯಾಕೆ ಮಾಡ್ತಾ ಇರೋದಂದರೆ ಕೋವಿಡ್ ಇರೋ ಟೈಮಲ್ಲಿ ಪ್ಲಸ್ ಕೋವಿಡ್ ಬಂದು ಹೋಗಿ ನೆಕ್ಸ್ಟ್ 2 to 6 ವೀಕ್ಸಲ್ಲಿ ಕೆಲವು ಮಕ್ಕಳಲ್ಲಿ ಪಿಮ್ಸ್ ಅಂತ ಒಂದು ಕಾಯಿಲೆ ಕಾಣಿಸ್ಕೊಳ್ಳುತ್ತೆ, ಪೀಡಿಯಾಟಿಕ್ ಮಲ್ಟಿಸಿಸ್ಟಮ್ ಇನ್ಫ್ಲಮೇಟರಿ ಸಿಂಡ್ರೋಮ್, ಒಂದು ಉದ್ದಕ್ಕಿದೆ ಹೆಸರು, ಇಟ್ಸ್ ಅ ಮೆಡಿಕಲ್ ಟರ್ಮ್. MISC ಅಂತಾನೂ ಕರೆಕ್ಟ್. ಸೊ ಅದು ಈಸಿಲಿ ಪಿಕಪ್ ಮಾಡೋಕ್ಕೆ, ಬಿಕಾಸ್ ಅದರದ್ದು ಕಾಮನ್ ಪ್ರೆಸೆಂಟೇಷನ್ ಇದೇ ಥರ ಫೀವರ್ ಥರ ಬರುತ್ತೆ, ಹೊಟ್ಟೆ ನೋವು, ವಾಂತಿ ಭೇದಿ, ಕೆಲವ್ರು ಮೈ ಮೇಲೆ ರ್ಯಾಷಸ್ ಅಂತ ಬರ್ತಾರೆ, ಕೆಲವರು ಸಿಕ್ಕಾಗಿ ಬರ್ತಾರೆ. ಸೊ ಇದು ಅದೇ ಥರ ಮೈಲ್ಡ್ ಮಾಡ್ರೇಟ್ ಸಿವಿಯರ್ ಇದೆ. ಬಟ್ ಅರ್ಲಿಯರ್ ಯು ಪಿಕಪ್, ಇನ್ ಕೇಸ್ ಸಿವಿಯರಿಟಿ ಆಗೋ ಚಾನ್ಸನ್ನು ವಿ ಕ್ಯಾನ್ ಸ್ಟಾಪ್ ಇಟ್. ಇಲ್ಲ ಅಂದರೆ ಸಿವಿಯರ್ ಆದಮೇಲೆ ಹಾರ್ಟ್ಗೂ ಕೂಡ ಈ ಕಾಯಿಲೆ ತೊಂದರೆ ಮಾಡುತ್ತೆ. ಓಕೆ, ಕೆಲವು ಮಕ್ಕಳು ವೆಂಟಿಲೇಟರ್ಗೆ ಹೋಗುತ್ತೆ. ಅದಕ್ಕೆ ನಾವು ಕೋವಿಡ್ IgG ಟೆಸ್ಟ್ ಪ್ರೋಟೋಕಾಲ್ ಆಗಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದು. ಸೊ ನಮಗೆ ಆಶ್ಚರ್ಯವಾಗಿದೆ ಏನಂದರೆ ಆಲ್ಮೋಸ್ಟ್ 95 to 99% ಮಕ್ಕಳು ಕೋವಿಡ್ IgG ಪಾಸಿಟಿವ್ ಬಂದಿದೆ. ಪೇರೆಂಟ್ಸ್ ಆರ್ ನಾಟ್ ಅವೇರ್ ಈ ಕೋವಿಡ್ ಬಂದಿರೋ ಬಗ್ಗೆ, ಯಾರಿಗೂ ಮನೇಲಿ ಬಂದಿಲ್ಲ ಅಂತಾನೆ ಹೇಳ್ತಾರೆ. ಅಂದ್ರೆ ದೇ ರಿಮೈನ್ಡ್ ಏಸಿಂಪ್ಟೊಮ್ಯಾಟಿಕ್, ಲಕ್ಷಣರಹಿತ ಸೋಂಕಿತರಾಗೇನೆ ಅವರು ಅದನ್ನ ಪಾರ್ ಮಾಡಿ ಮುಂದೆ ಬಂದ್ರು. ಬಟ್ ಅದಾದ ನಂತರ MISC ಕಾಂಪ್ಲಿಕೇಶನ್ಸ್ ಡೆವಲಪ್ ಆಯ್ತು. ಆಗ್ಬಹುದು. ಬಟ್ ಯಾಕೆಂದ್ರೆ ಮೋಸ್ಟ್ ಆಫ್ ದ ಟೈಮ್ ಈಗ 6 to 8 ಇಯರ್ಸ್ ಒಳಗಡೆ ಮಕ್ಕಳಿಗೆ ಕಾಮನ್ ಕಾಯಿಲೆಗಳು ಏನಂದ್ರೆ ಎಲ್ಲ ಪೀಡಿಯಾಟ್ರಿಷಿಯನ್ OPD ನೋಡಿದ್ರೆ 90% ಕೆಮ್ಮು, ನೆಗಡಿ, ಕಫನೇ ಬರ್ತಾರೆ ಅಲ್ವಾ. ಸೊ ಇನ್ ಕೇಸ್ ಒಂದಿನ ನಿಮ್ಗೆ 1-2 ದಿವಸ ಮಗು ನೆಗಡಿ ಇತ್ತು, ಇಲ್ಲ ಗಂಟ್ಲು ಕೆರೆತ ಇತ್ತು, ಇಲ್ಲ ಚೂರು ಕೆಮ್ಮಿತ್ತು, ನಾವೇನು ಸೀಸನಲ್ ಫ್ಲೂ ಅಂತ ಬಿಟ್ಬಿಟ್ಟಿರ್ತೀವಿ. ಅದು ಮೋಸ್ಟ್ ಆಫ್ ದ ಟೈಮ್ ಕೋವಿಡ್ ಆಗಿರುತ್ತೆ. ಬಟ್ ಈ ಸಿಂಪ್ಟಮ್ಯಾಟಿಕ್ ಆರ್ ಮೈಲ್ಡ್ಲಿ ಸಿಂಪ್ಟಮ್ಯಾಟಿಕ್ ಕೋವಿಡ್ ಅಂತ ಹೇಳ್ಬೋದು. ಸೊ ಅದಕ್ಕೆ ಇಷ್ಟೊಂದು ಮಕ್ಕಳಿಗೆ ನಾವು ಕೋವಿಡ್ IgG ಮಾಡಿದಾಗ ಪ್ಯಾರೆಂಟ್ಸ್ಗೂ ಕೂಡ ಗೊತ್ತಾಗಿಲ್ಲ ಮಗುಗೆ ಕೋವಿಡ್ ಬಂದು ಹೋಗಿರೋ ವಿಷಯ. ಸೊ ಅದೇ ಥರ ಮೈಲ್ಡು ಮಾಡ್ರೇಟ್ ಆಗಿ ಈ ಥರ ತುಂಬ ಈಗ ಅವೇರ್ನೆಸ್ ಜಾಸ್ತಿ ಆಗಿದ್ದಕ್ಕೆ ಜಾಸ್ತಿ ಚೆಕ್ ಮಾಡ್ತಾಯಿದ್ದಾರೆ, RT-PCR ಮಾಡ್ತಾಯಿದ್ದಾರೆ. ಇಲ್ಲಾಂದರೆ ಸಾದಾ ಕೆಮ್ಮು, ನೆಗಡಿ ಅಂತ ಬಿಟ್ಬಿಟ್ಟಿರ್ತಾರೆ. ಇವತ್ತು ರಾಜ್ಯದಲ್ಲಿ 1000ಕ್ಕೂ ಹೆಚ್ಚು ಮಕ್ಕಳಿಗೆ ಕೋವಿಡ್ ದೃಢಪಟ್ಟಿದೆ. ಕೆಲವ್ರು ಮಾತ್ರ ಆಸ್ಪತ್ರೆಗೆ ಅಡ್ಮಿಟ್ ಆಗೋದು, ಬಟ್ ಅಧಿಕೃತವಾಗಿ 1000ಕ್ಕೂ ಹೆಚ್ಚು ಮಕ್ಕಳು, ಅದರಲ್ಲೂ 600ರಿಂದ 700 ಮಕ್ಕಳು ಬರೀ ಬೆಂಗಳೂರಲ್ಲೇ. ಹೀಗಿದ್ದಾಗ ಪರಿಸ್ಥಿತಿ ಯಾವುದನ್ನು ನಾವು ಕಡೆಗಾಣಿಸೋ ಆಗಿಲ್ಲ. ಎಲ್ಲ ಪ್ರಕರಣಗಳನ್ನು ಭಾಳ ಗಂಭೀರವಾಗಿ ಪರಿಗಣಿಸಬೇಕಾಗತ್ತೆ. ಅದನ್ನೇ ನಾನು ಹೇಳೋ ಅವಶ್ಯಕತೆ ಇಲ್ಲ, ಪೋಷಕರಿಗೆ ಗೊತ್ತಿದೆ ಅವರ ಜವಾಬ್ದಾರಿ. ಡಾಕ್ಟರ್ ಶೆಣೈ, ನೀವು ಅವಾಗಲೇ ಹೇಳ್ತಿದ್ರಿ ಮಕ್ಕಳನ್ನ ಅಂದರೆ ಬ್ರೆಸ್ಟ್ ಫೀಡ್ ಮಾಡೋದು, ಎದೆ ಹಾಲು ಕುಡಿಸೋವಂತಹ ಒಂದು ಏಜ್ ಇದ್ದರೆ ಆ ಸ್ಟೇಜಲ್ಲಿ ಎದೆ ಹಾಲು ಕುಡಿಸೋದೇ ನಿಲ್ಲಿಸೋದು ಬೇಡ. ಅದು ಮಗು ಪಾಸಿಟಿವ್ ಇರಲಿ ಅಥವಾ ತಾಯಿ ಪಾಸಿಟಿವ್ ಇರಲಿ. ತಾಯಿ ಪಾಸಿಟಿವ್ ಇದ್ದಲ್ಲಿ ತಾಯಿ ಮಾಸ್ಕ್ ಹಾಕ್ಕೊಂಡು ಮಿನಿಮಮ್ ಕಾಂಟ್ಯಾಕ್ಟ್ ಆದಷ್ಟು ಕಡಿಮೆ ಎತ್ಕೊಳ್ಳಿ. ಮನೆಯಲ್ಲಿರೋ ಬೇರೆ ಹೆಂಗಸರಿಗೆ ಮಗು ಜವಾಬ್ದಾರಿ ಕೊಡಿ ನೀವು ಗುಣರಾಗೋ ತನಕ. ಅಥವಾ ಮಗುನೇ ಪಾಸಿಟಿವ್ ಆದರೆ ಅವಾಗ ಏನೇನು ಮಾಡ್ಬೋದು? ಯಾಕಂದರೆ ನಾನು ಈಗ ತಾನೇ ಓದಿ ಬಂದೆ, 45 day old, 2 day old, 10 day old ಮೊನ್ನೆ ಒಂದು ಗೆದ್ದು ಬಂದಿದೆ. ಅದೇ ಒಂದು ದೊಡ್ಡ ಮಿರಕಲ್ ಆಯಿತು. ಇಡೀ ದೇಶದಲ್ಲಿ ಅದ್ರ ಬಗ್ಗೆ ಚರ್ಚೆ ಆಯಿತು. ಹಾಗಾಗಿ
ಮಗುಗೆ ಪಾಸಿಟಿವ್ ಆದಾಗ ಏನೇನು ಮಾಡಬೇಕು, ತಾಯಿಗೆ ಪಾಸಿಟಿವ್ ಆದಾಗ ಒಂದು ತಕ್ಕ ಮಟ್ಟಿಗೆ ನೀವು ಹೇಳಿದ್ದೀರಿ, ಅದಕ್ಕೇನಾದರೂ ಆ್ಯಡ್ ಮಾಡ್ತೀರಾ ಅಂದರೆ ಪ್ಲೀಸ್ ಗೋ ಅಹೆಡ್ ಡಾಕ್ಟರ್ ಶೆಣೈ. ಓಕೆ, ನಿಮ್ಮ ಮೊದಲನೇ ಪ್ರಶ್ನೆ ಏನಂದರೆ ಮಗುಗೆ ಪಾಸಿಟಿವ್ ಆದರೆ ಏನು ಮಾಡೋದು ಅಂತ. ಸಾಮಾನ್ಯವಾಗಿ ನಮ್ಮ ಹಿಂದಿನ ವೈದ್ಯರುಗಳು ಹೇಳಿದ ಪ್ರಕಾರ ಮಕ್ಕಳಿಗೆ ಏನು ಸಿಂಪ್ಟಮ್ಸ್ ಆಗಲ್ಲ. ಬಟ್ ನಾವು ಏನು ಮಾಡ್ತೀವಿ ಅಂದರೆ ಹೆಚ್ಚಾಗಿ ಮಗುವನ್ನು ನೋಡ್ಕೊಳ್ಳೋದಕ್ಕಿಂತ ತಂದೆ ತಾಯಿಗಳನ್ನು ನೋಡ್ಕೊಳ್ಳೋದೇ ನಮಗೆ ತುಂಬ ಕಷ್ಟ ಆಗುತ್ತೆ ಕೆಲವೊಮ್ಮೆ. ನೀವು ಹೇಳಿದಂಗೆ ಆ ಇಮೋಷನಲ್ ಅಟ್ಯಾಚ್ಮೆಂಟ್ ಟು ದಿ ಚೈಲ್ಡ್ ತನಗಾದರೆ ಆದರೂ ಸಹಿಸ್ಕೊಳ್ತಾರೆ, ಮಗುಗಾದರೆ ಅವರಿಗೆ ಸಹಿಸ್ಕೊಳ್ಳೋಕ್ಕಾಗಲ್ಲ. ಸೊ ಅಂಥ ಟೈಮಲ್ಲಿ ಕೆಲವರು ಬಂದು ನನ್ನ ಕ್ಲಿನಿಕಲ್ಲೇ ಇದಕ್ಕೆ ಪಾಸಿಟಿವ್ ಅಂದ್ಕೊಳ್ಳೆ ತಲೆ ಚಕ್ಕರ್ ಬಂದು ಬಿದ್ದವರು ಇದ್ದಾರೆ. ಸೊ ಈ ಥರ ನಮಗೆ ಏನಾಗುತ್ತೆ ಅಂದರೆ ಮಗುನ ನೋಡೋದ್ಕೊಳ್ಳೋಕ್ಕಿಂತ ಜಾಸ್ತಿ ತಂದೆ ತಾಯಿಗಳನ್ನು ನಾವು ಕನ್ವಿನ್ಸ್ ಮಾಡೋದು ನೋಡ್ಕೊಳ್ಳೋದು ಜಾಸ್ತಿ ಆಗಿದೆ. ಅವರಿಗೆ ನಿಜಾಂಶ ಸತ್ಯಾಂಶ ಏನು ಅಂತ ತಿಳಿ ಹೇಳಿದರೆ ಅವರು ಅರ್ಥ ಮಾಡ್ಕೋತಾರೆ. ಸಾಮಾನ್ಯವಾಗಿ ಯಾವ ಮಗುಗೆ ಪಾಸಿಟಿವ್ ಆದರೂ ಗಾಬರಿ ಆಗಬೇಕಾಗಿಲ್ಲ, ಅದನ್ನು ಪ್ರಥಮವಾಗಿ ಹೇಳ್ತೀವಿ. ಎರಡನೇದೇನೆಂದರೆ ಹಿಂದಿನವರು ಹೇಳಿದಂಗೆ ಜ್ವರ ಬಂದಾಗ ಮೊದಲಾದರೆ ಏನೇನೋ ಔಷಧಿಗಳು, ಜ್ವರಕ್ಕೆ ಕೆಲವು ಮೆಫೆನೆಮಿಕ್ ಆ್ಯಸಿಡ್, ಇಬುಪ್ರೋಫೆನ್ ಇಂಥ ಔಷಧಿಗಳು ಸಿಗ್ತವೆ, ಇವನ್ನೆಲ್ಲ ಕೊಟ್ಕೊಂಡು ಬಂದಿರ್ತಾರೆ. ದಯವಿಟ್ಟು ಇಂಥ ಔಷಧಿಗಳನ್ನು ಕೊಡಬೇಡಿ. ಪ್ಯಾರಾಸಿಟಮಾಲ್ ಈ ಔಷಧಿ ಅಷ್ಟೇ ನೀವು ಕೊಡಬೇಕು. ಇನ್ನೂ ಕೆಲವರು ಏನು ಹೇಳ್ತಾರೆ, ನನಗೆ ಪ್ಯಾರಾಸಿಟಮಾಲ್ ಕೊಟ್ಟರು ಔಷಧಿ ಜ್ವರ ಕಮ್ಮಿಯಾಗಿಲ್ಲ ಡಾಕ್ಟ್ರೇ, ನಾನು ಏನು ಮಾಡಲಿ, ಅದಕ್ಕೆ ನಾನು ಮೆಫೆನೆಮಿಕ್ ಆ್ಯಸಿಡ್ ಕೊಟ್ಟುಬಿಟ್ಟೆ ಅಂತ. ಆದರೆ ಈ ಒಂಥರ ವೇವ್ಸ್ ಅಥವಾ ಕೇಸಸ್ ಇರುವಾಗ ದಯವಿಟ್ಟು ಇಂಥ ಔಷಧಿಗಳು ಕೊಡಬೇಡಿ. ಕೇವಲ ಒದ್ದೆ ಬಟ್ಟೆಯಲ್ಲಿ ಒಂದು ಮೈ ಒರೆಸಿದರೆ ಸಾಕು, ಒಂದು 20 ನಿಮಿಷ ತಲೆಯಿಂದ ಕಾಲುವರೆಗೆ ಒರೆಸಿದರೆ ನೈಸರ್ಗಿಕವಾಗಿ ಸ್ವಾಭಾವಿಕವಾಗಿ ಜ್ವರವನ್ನು ನೀವು ಕಮ್ಮಿ ಮಾಡಬಹುದು. ಮೂರನೇ ವಿಷಯ ಮೇಯ್ನ್ ಏನು ನೋಡಬೇಕಂದ್ರೆ, ಜ್ವರ ಬಂದಾಗ ಮಕ್ಕಳು ಕಿರಿಕಿರಿ ಮಾಡ್ತಾರೆ, ಅಳ್ತಾರೆ, ಸುಸ್ತಿರ್ತಾರೆ, ಇರಿಟೇಬಲ್ ಇರ್ತಾರೆ. ಸರಿ, ಜ್ವರ ಬಿಟ್ಟಾಗ ಮಗು ಚೆನ್ನಾಗಿದೆಯಾ ನೋಡ್ಕೊಳ್ಳಿ. ಹೆಚ್ಚಿನ ಪೋಷಕರು ಏನಂತಾರೆ ಅಂದರೆ, ಜ್ವರ ಹೋದಾಗ ಅವನು ಮಾಮೂಲು ಥರ ಆಟ ಆಡ್ಕೊಂಡಿದ್ದಾನೆ ಸರ್ ಅಂತ. ಹೌದು, ನಮಗೆ ತುಂಬ ಸಂತೋಷ. ಜ್ವರ ಬಿಟ್ಟಾಗ ಮಗು ತುಂಬ ಚೆನ್ನಾಗಿದೆ, ಆಟ ಆಡ್ಕೊಂಡಿದೆ. ಜ್ವರ ಬಂದಾಗ ಅಷ್ಟೇ ಸುಸ್ತಿರುತ್ತೆ, ಕಿರಿಕಿರಿ ಮಾಡುತ್ತೆ ಅಂದರೆ ನೀವು ಜಾಸ್ತಿ ಗಾಬರಿ ಆಗುವಂಥ ಏನಿಲ್ಲ. ಜ್ವರ ಬಿಟ್ಟಾಗಲೂ ಮಲ್ಕೊಂಡೇ ಇರುತ್ತೆ, ಸುಸ್ತಿದೆ ಅಂದರೆ ಮಾತ್ರ ನೀವು ಡಾಕ್ಟರ್ ಹತ್ರ ಬರಬೇಕು. ಐದನೇ ವಿಷಯ, ಸರ್ ಕೋವಿಡ್ಗೆ ನಮಗೆಲ್ಲ BBMPಯಲ್ಲಿ ಇಷ್ಟು ದೊಡ್ಡ ಲಿಸ್ಟ್ ಕೊಟ್ಟಿದ್ದಾರೆ, ಮಗುಗೆ ನೀವು ಏನು ಕೊಡಲ್ವಾ ಅನ್ನೋ ಥರ ನಮ್ಮ ಮೇಲೆ ಸಂಶಯೋತ್ಪಾದಕವಾಗಿ ನೋಡ್ತಾ ಇರ್ತಾರೆ. ಇನ್ಫ್ಯಾಕ್ಟ್ ನಿಜವಾಗಿ ಹೇಳಬೇಕಂದ್ರೆ ಮಕ್ಕಳ ಕೋವಿಡ್ಗೆ ಏನು ಔಷಧಿನೇ ಕೊಡಬಾರ್ದು. ಹಬ್ಬ ಅಂದರೆ ಒಂದು ಜಿಂಕ್, ವಿಟಮಿನ್ ಸಿ ಅಂತ ಕೊಡ್ಬೋದು, ಬಟ್ ಯಾವ ಔಷಧಿನೂ ಇಲ್ಲ. ಅದು ತಾನಾಗಿ ಬರುತ್ತೆ, ತಾನಾಗಿ ಹೋಗುತ್ತೆ. ಆ ಬಂದು ಹೋಗೋ ಸಮಯದಲ್ಲಿ ಏನಾದರೂ ಸುಸ್ತು ಅಥವಾ ಹೊಸ ರೋಗ ಲಕ್ಷಣಗಳು ಕಂಡು ಬಂದರೆ ತಕ್ಷಣವೇ ವೈದ್ಯರನ್ನು ಕಾಣಬೇಕು ನೀವು. ಅಂದರೆ ಈಗ ಇನ್ನೊಬ್ಬರು ವೈದ್ಯರು ಹೇಳಿದಂಗೆ MISC ಬರುವಾಗ ಅವರಿಗೆ ಜ್ವರ ಕೋವಿಡ್ ಬಂದು ಹೋಗಿರುತ್ತೆ. ಜ್ವರ ಬಂದು ಅವರು ಮೈ ಮೇಲೆ ರ್ಯಾಷಸ್ ಬರುತ್ತೆ, ತುಟಿ ಕೆಂಪಾಗುತ್ತೆ, ಕಣ್ಣುಗಳು ಕೆಂಪಾಗುತ್ತೆ, ಕತ್ತತ್ರ ಒಂದು ಗಂಟು ಬರ್ಬೋದು, ಚರ್ಮದ ಮೇಲೆ ದದ್ದೆ ಬರ್ಬೋದು. ಸೊ ಇಂಥ ಲಕ್ಷಣಗಳಿದ್ದಾಗ ನೀವು ಕೂಡಲೇ ವೈದ್ಯರನ್ನು ಕಾಣಬೇಕು. ಈಗ ಮನೆಯಲ್ಲಿ ಏನು ಮಾಡಬೇಕು, ಮನೆಯಲ್ಲಿ ಮಕ್ಕಳು ಪಾಸಿಟಿವ್ ಇದ್ದರೆ ನಿಜವಾಗಿ ಹೇಳಬೇಕಂದ್ರೆ ನಾವು ಐಸೋಲೇಷನ್ ಅಂತೀವಿ, ಬಟ್ ಅತಿ ಚಿಕ್ಕ ಮಕ್ಕಳಿಗೆ ತುಂಬ ಐಸೋಲೇಷನ್ ಮಾಡೋದು ಭಾಳ ಕಷ್ಟ. ಯಾಕಂದರೆ ಅವರು ಯಾವಾಗಲೂ ಅವರಿಗೆ ಅರ್ಥನೂ ಆಗಲ್ಲ, ಪ್ಲಸ್ ಅವರು ಓಡಾಡ್ಕೊಂಡು ಇರುವಂಥ ಮಕ್ಕಳು. ಸೊ ಈ ಓಡಾಡ್ಕೊಂಡಿರುವ ಮಕ್ಕಳನ್ನು ಐಸೋಲೇಟ್ ಮಾಡೋದು ಭಾಳ ಕಷ್ಟ. ತಂದೆ ತಾಯಿಗಳು ಪಾಸಿಟಿವ್ ಇದ್ದರೆ ಅವರ ಜೊತೆಗೆ ಇಟ್ಕೊಳ್ಳೋದು ತುಂಬ ಲೇಸು, ಸೂಕ್ತ. ಆದರೆ ತಂದೆ ತಾಯಿಗಳು ನೆಗೆಟಿವ್ ಇದ್ದು ಮಗು ಪಾಸಿಟಿವ್ ಇರೋದು ಭಾಳ ಕಮ್ಮಿ. ಇಂಥ ಸಂದರ್ಭದಲ್ಲಿ ಮಾತ್ರ ಮಗುವನ್ನು ಐಸೋಲೇಟ್ ಮಾಡೋದು ನಿಜವಾಗಿ ನಮಗೆ ಭಾಳ ಕಷ್ಟ ಆಗುತ್ತೆ. ಆದರೆ ಕೆಲವೊಮ್ಮೆ ಏನಾಗುತ್ತೆ, ತಂದೆ ತಾಯಿಗಳದ್ದು ಟೆಸ್ಟ್ ಮಾಡಿದ್ದು ಫಸ್ಟ್ ಟೈಮ್ ಮಾಡಿದ್ದು ನೆಗೆಟಿವ್ ಬಂದು ಆಮೇಲೆ ಅವರು ನಿಜವಾಗಿ ಪಾಸಿಟಿವ್ ಇರ್ಬೋದು. 100ರಲ್ಲಿ 95% ಪಾಸಿಟಿವ್ಗಳು ಡೇ 2, ಡೇ 3, ಡೇ 4 ಮಾಡಿದಾಗ ಗೊತ್ತಾಗುತ್ತೆ. ಕೆಲವ್ರದ್ದು ಫಸ್ಟ್ ಡೇ ಮಾಡಿದಾಗ ಮಾಡ್ಕೊಂಡು ಬಂದಿರ್ತಾರೆ, ಅದು ನೆಗೆಟಿವ್ ಇರುತ್ತೆ. ಅಂಥ ಸಮಯದಲ್ಲಿ ನಿಜವಾಗಿ ನಮಗೆ ಡೌಟ್ ಇದ್ದರೆ, ಸಂಶಯವಿದ್ದರೆ ನಾವು ಮತ್ತೆ ಅವರನ್ನು ರಿಪೀಟ್ ಮಾಡೋಕ್ಕೆ ಹೇಳ್ತೀವಿ. ಆವಾಗ ಹೆಚ್ಚಿನಲ್ಲಿ ಪಾಸಿಟಿವ್ ಬಂದಿರುತ್ತೆ. ಸೊ ನಾನು ಹೇಳುವ ಉದ್ದೇಶ ಏನಂದರೆ, ಮಕ್ಕಳನ್ನು ಐಸೋಲೇಟ್ ಮಾಡಬೇಕು. ಆದರೆ ಐಸೋಲೇಟ್ ಮಾಡುವಾಗ ಕೆಲವು ಸಮಸ್ಯೆಗಳು, ಪ್ರಾಕ್ಟಿಕಲ್ ಪಾಯಿಂಟ್ಸ್ ಇದ್ದಾವೆ, ಅವರನ್ನು ಐಸೋಲೇಟ್ ಮಾಡೋದು ಭಾಳ ಕಷ್ಟ. ಆದರೆ ಈ ಒಂದು ಸಂದಿಗ್ಧ ಪರಿಸ್ಥಿತಿಯನ್ನು ಕಂಡು ನಾವು ಯಾವಾಗಲೂ ಇವರನ್ನು ಪಾಸಿಟಿವ್ ಇರುವವರ ಜೊತೆಗೆ ಇಡಬೇಕು ಹೊರತು ಅವರನ್ನು ನೆಗೆಟಿವ್ ಇರೋ ಜೊತೆ ಮಿಕ್ಸ್ ಮಾಡಬಾರ್ದು. ಒಂದೇನೆಂದರೆ, ಚಿಲ್ಡ್ರನ್ ಆರ್ ಸೂಪರ್ ಸ್ಪ್ರೆಡ್ಡರ್ಸ್ ಅಂತಾರೆ.
ಅವರು ಹೊರಗಡೆಯಿಂದ ಕಾಯಿಲೆಯ ಲಕ್ಷಣಗಳು ಇರುವುದಿಲ್ಲ, ಆದರೆ ಈ ಕಾಯಿಲೆಯನ್ನು ಬೇರೆಯವರಿಗೆ ಸ್ಪ್ರೆಡ್ ಮಾಡೋದರಲ್ಲಿ, ಹರಡುವುದರಲ್ಲಿ ನಿಷ್ಣಾತರು. ಅದರ ಅರ್ಥ ಏನಂದರೆ ಅವರಿಂದಾಗಿ ತುಂಬ ಜನರಿಗೆ ಬರ್ಬೋದು. ಸೊ ಅದರಿಂದ ಆ ಸ್ಪ್ರೆಡ್ ಆಗೋದನ್ನು ತಡಿಬೇಕಾದ್ರೆ ಮಕ್ಕಳನ್ನು ಐಸೋಲೇಟ್ ಮಾಡೋದು ತುಂಬ ಸೂಕ್ತ. ಬೇರೆ ಯಾವ ಔಷಧಿನೂ ಕೊಡಬೇಡಿ. ಇನ್ನೊಂದು ಏನಂದರೆ ಲಿಕ್ವಿಡ್ಸ್ ಅಂದರೆ ದ್ರವ ಪದಾರ್ಥಗಳನ್ನು ಜಾಸ್ತಿ ಸೇವಿಸಬೇಕು. ಅದು ಎಳ್ನೀರಾಗಲಿ, ಹಣ್ಣಿನ ಜ್ಯೂಸ್ ಆಗಲಿ ಅಥವಾ ಸೂಪ್ಗಳಾಗಲಿ, ಇಂಥ ಲಿಕ್ವಿಡ್ಸ್ ದ್ರವ ಪದಾರ್ಥಗಳನ್ನು ಹೆಚ್ಚಿನ ಪ್ರಮಾಣದಲ್ಲಿ ಸೇವಿಸಬೇಕು. ಸಾಮಾನ್ಯ ಆಹಾರವನ್ನೇ ಕೊಡಬೇಕು. ಆ ಹಣ್ಣುಗಳು, ತರಕಾರಿಗಳು, ಹಸಿ ತರಕಾರಿ ಯಾವುದು ತಿನ್ನೋಕ್ಕಾಗತ್ತೆ, ಹಣ್ಣುಗಳು, ಇಂಥವುಗಳನ್ನು ಜಾಸ್ತಿ ಕೊಡಿ. ಹೊರತು ಯಾವ ಇಮ್ಯೂನ್ ಬೂಸ್ಟರು, ಯಾವ ಕೋವಿಡ್ ಮೆಡಿಸಿನು, ಹೆಚ್ಚಿನ ಪೇರೆಂಟ್ಸು ಇದಕ್ಕೆ ನನಗೆ ಆ್ಯಂಟಿಬಯೋಟಿಕ್ ಕೊಟ್ಟಿಲ್ವಾ ಅಂತ ಕೇಳ್ತಾರೆ. ಹೌದು, ನಾವು ಕೊಡೋದಿಲ್ಲ. ಯಾಕಂದರೆ ವೈರಲ್ ಇನ್ಫೆಕ್ಷನ್, ಕೋವಿಡ್ ಅನ್ನೋದು ಒಂದು ವೈರಸ್ಗೆ ಆ್ಯಂಟಿಬಯೋಟಿಕ್ ಕೆಲಸ ಮಾಡೋದಿಲ್ಲ. ಆದ್ದರಿಂದ ದಯವಿಟ್ಟು ಆ್ಯಂಟಿಬಯೋಟಿಕ್ ಡಾಕ್ಟ್ರು ಕೊಡ್ತಾರೆ ಅನ್ನೋದನ್ನು ನೀವು ಎಕ್ಸ್ಪೆಕ್ಟ್ ಮಾಡಬೇಡಿ ಅನ್ನೋದು ಕಿವಿ ಮಾತು. ಯಾಕಂದರೆ ನನಗೆ ತುಂಬ ಪ್ರೆಷರ್ ಅದು, ಸರ್ ದಯವಿಟ್ಟು ಒಂದು ಆ್ಯಂಟಿಬಯೋಟಿಕ್ ಬರ್ಕೊಡಿ ಅಂತ. ಬಟ್ ನಾನು ಅನಗತ್ಯವಾಗಿ ಯಾಕೆ ಬರ್ಕೊಡ್ಲಿ? ಆ್ಯಂಟಿಬಯೋಟಿಕ್ ಕೇಳಲೂಬಾರ್ದು, ನಾವು ಬರ್ಕೊಡೋದು ಇಲ್ಲ. ಔಷಧಿ ಕೊಡುವಾಗ ಪ್ಯಾರಾಸಿಟಮಾಲ್ ಬಿಟ್ಟು ಬೇರೆ ಔಷಧಿ ಕೊಡಬೇಡಿ. ದ್ರವ ಪದಾರ್ಥಗಳನ್ನು ಜಾಸ್ತಿ ಪ್ರಮಾಣದಲ್ಲಿ ಸೇವಿಸಿ ಅವರನ್ನು ಐಸೋಲೇಟ್ ಮಾಡಿ, ಅವರಿಗೆ ಹ್ಯಾಂಡ್ ವಾಷಿಂಗ್, ಮನೆಯಲ್ಲಿ ತುಂಬ ಸ್ಯಾನಿಟೈಸ್ ಮಾಡೋ ಬದಲು ಮನೆಯಲ್ಲಿ ಸೋಪ್ ಹಾಕಿ ತೊಳೆಯುವಂಥ ಅಭ್ಯಾಸವು ತುಂಬ ಸೂಕ್ತವಾಗಿರುತ್ತೆ. ಸೊ ಇಂಥ ಅಭ್ಯಾಸಗಳನ್ನು ದೊಡ್ಡ ಮಕ್ಕಳಿಗೆ ಕಲಿಸ್ಕೊಂಡು ಇದ್ದರೆ ತುಂಬ ಸಂತೋಷ. ಮತ್ತು ಈ ಥರ ಸಂದರ್ಭಗಳಲ್ಲಿ ಮೈಲ್ಡ್ ಸಿಂಪ್ಟಮ್ ಅಂದರೆ ಏನು, ಮಾಡ್ರೇಟ್ ಅಂದರೆ ಯಾವುದು, ಸೀರಿಯಸ್ ಸಿಂಪ್ಟಮ್ ಅಂತ ನಾವು ಯಾವ ಹಂತದಲ್ಲಿ ಪರಿಗಣಿಸಬೇಕು? ಮತ್ತು ಇಂಟೆನ್ಸಿವಿಸ್ಟ್ ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಸಿಂಧು. ಮೊದಲನೇದಾಗಿ ಕರೆಯಿಂದನೇ ಶುರು ಮಾಡೋಣ. ಶಿವಮೂರ್ತಿ ಅವರು ಫೋನ್ ಮಾಡಿದ್ದಾರೆ ತುಮಕೂರಿಂದ. ಶಿವಮೂರ್ತಿ ಅವರೇ ನಮಸ್ಕಾರ. ಸರ್ ನಮಸ್ತೆ. ನಿಖಿಲ್ ಸರ್ ಅವ್ರಿಗೆ ನಿಮ್ಮ ಕಾರ್ಯಕ್ರಮ ಅದ್ಭುತವಾಗಿದೆ. ಡೈಲಿ ಒಳ್ಳೊಳ್ಳೆ ಕಾರ್ಯಕ್ರಮಗಳು, ವೈದ್ಯಕೀಯ ಸಲಹೆ ಕೊಡ್ತಾ ಇದ್ದೀರಿ. ಥ್ಯಾಂಕ್ ಯು ಶಿವಮೂರ್ತಿ ಅವರೇ. ನೀವೇನಾದ್ರು ಕೇಳೋದಿತ್ತಾ? ಡಾಕ್ಟರ್ಸ್ ಇದ್ದಾರೆ ನನ್ನ ಜೊತೆ. ಖಂಡಿತ ಸರ್. ಪ್ಲೀಸ್. ಸರ್, ಮಕ್ಕಳಿಗೆ 3ನೇ ಅಲ್ಲಿನಲ್ಲಿ ಈ ತರ ಸಮಸ್ಯೆ ಇನ್ಫೆಕ್ಟ್ ಆಗುತ್ತೆ ಅಂತ ಹೇಳ್ತಾ ಇದ್ದೀರಲ್ಲ, ಅದರಲ್ಲಿ ವಯಸ್ಸಿನ ಆಧಾರದಲ್ಲಿ 10 ವರ್ಷ ಮೇಲ್ಪಟ್ಟ ಮಕ್ಕಳಿಗಾಗುತ್ತೋ ಅಥವಾ ಚಿಕ್ಕ ಮಕ್ಕಳಿಗಾಗುತ್ತೋ ಅದನ್ನ ಪ್ರಶ್ನೆ ನನಗೆ ಗೊಂದಲ ಇದೆ ಸರ್. ರೈಟ್. ಶಿವಮೂರ್ತಿ ಅವರೇ, ನಿಮ್ಮ ಮನೆಯಲ್ಲಿ ಅಥವಾ ನೀವು ಎಲ್ಲಿದ್ದೀರಾ ಅಲ್ಲಿ ಆ ಟಿ ವಿ ವಾಲ್ಯೂಮನ್ನು ನೀವು ಕಡಿಮೆ ಮಾಡಿದ್ರೆ, ಯಾಕಂದರೆ ಸ್ವಲ್ಪ ಡಿಲೇ ಇರುತ್ತೆ, ಮತ್ತು ಆಮೇಲೆ ನೀವು ಇಲ್ಲಿದೆ ಡೈರೆಕ್ಟಾಗಿ ಕೇಳಿಸ್ಕೋಬೋದು. ಅಲ್ಲಿ ವಾಲ್ಯೂಮ್ ಒಂದು ಕಮ್ಮಿ ಮಾಡಿ ಪ್ಲೀಸ್. ಹಾಂ ಸರ್, ಕಟ್ಟಿಂಗ್ ಸರ್, ಕಮ್ಮಿ ಮಾಡಿ. ಓಕೆ. ಈಗ ಮೊದಲನೇದಾಗಿ ಯಾವ ಏಜ್ ಗ್ರೂಪ್ ನೋಡ್ತಿದ್ದೀರಿ ನೀವು ಜಾಸ್ತಿ? ಈಗ ನಮ್ಮ ಮಕ್ಕಳು 11 ವರ್ಷ ಮಗಳು. ಓಕೆ. ಮಗ ಬಂದ್ಬಿಟ್ಟು ಅವನಿಗೆ 9 ವರ್ಷ ಸರ್. ಓಕೆ. ಸೊ ದ ಪರ್ಟಿಕ್ಯುಲರ್ ಏಜ್ ಗ್ರೂಪ್ ಅಂತ ಹೇಳಿ ಸ್ಪೆಸಿಫಿಕೇಶನ್ ಏನಿಲ್ಲ. ಇಟ್ ಇಸ್ ಇನ್ ಯೂನಿಫಾರ್ಮ್ಲಿ ಇನ್ ಆಲ್ ದ ಏಜ್ ಗ್ರೂಪ್. ಬಟ್ ಕಂಪೇರ್ ಟು ದ ಫಸ್ಟ್ the way what we have seen, the age proportions and the number of cases has remained the same. It is not specifically ಮಕ್ಕಳಲ್ಲಿ ಭಾಳಷ್ಟು ಜಾಸ್ತಿ ಬರ್ತಿದೆ ಅನ್ನೋ ಅಸಂಪ್ಷನ್ ವಿ ಹ್ಯಾವ್ ಟು ಸ್ಟಿಲ್ ಟು ಸಿ, ಬರ್ತಾ ಇಲ್ಲ ಅಂಥೇಳಿ. ಇಲ್ಲಿವರೆಗೂ ಇರುವಂಥದ್ದು ಸ್ಟ್ಯಾಟಿಸ್ಟಿಕಲಿ ಇಫ್ ಯು ಕಂಪೇರ್ the age appropriate numbers have remained the same. But the denominator, the proportion ಅಂತ ಹೇಳ್ತೀವಿ, 100ಗೆ 10 ಇತ್ತು, ಈಗ 1000 ಇದೆ ಅಂತಾರೆ, ಡೆಫಿನೆಟ್ಲಿ ಇಟ್ ಹ್ಯಾಸ್ ಬಿಕಮ್ 100. ಓಕೆ, ಆ ರೀತಿ ನಂಬರ್ ಹ್ಯಾಸ್ ಇನ್ಕ್ರೀಸ್. ಓವರ್ ಆಲ್ ನಂಬರ್ ಇನ್ಕ್ರೀಸ್ ಆಗಿದೆ, ಮಕ್ಕಳಲ್ಲೂ ನಂಬರ್ ಇನ್ಕ್ರೀಸ್ ಆಗಿದೆ. ಬಟ್ ಇದೇ ಏಜ್ ಗ್ರೂಪ್ ಅಂತ ಇನ್ನೂ ಆ ರೀತಿ ಏನೂ ಇಲ್ಲ. ಅಕ್ರಾಸ್ ಆಲ್ ಏಜ್ ಗ್ರೂಪ್ಸ್ ಇದೆ. 10 ದಿನದ ಮಗುನು ಇದೆ, 45 ಡೇ ಮಗುನು, 2 years, 10 years, right up to 18. Okay. 1 day old has also been affected. 1 day old. Yeah. So in that case, ಅವಾಗ ಸೋರ್ಸ್ ಆಫ್ ಇನ್ಫೆಕ್ಷನ್ ಏನಿರುತ್ತೆ ಡಾಕ್ಟರ್ ಸಿಂಧು ಅವರೇ? ತಾಯಿಯಿಂದಾನೇ ಬಂದಿರುತ್ತೆ. ಸೊ ಶಿ ಡೆಲಿವರ್ಡ್ ವೈಲ್ ಬೀಯಿಂಗ್ ಪಾಸಿಟಿವ್. ಯಾ, ದೇರ್ ಆರ್ ಕೇಸಸ್ ಆಲ್ ಓವರ್ ಇನ್ ಇಂಡಿಯಾದಲ್ಲಿ. ಏನಾಗಿದೆ ಅಂದರೆ ಈವನ್ ಡೇ 1 ಮಗು ಶಾಕಲ್ಲಿ ಬಂದು ಅದು ರಿಕವರಿ ಆಗಿದ್ದು ಕೇಸಸ್ಸು ಈಗ ಬರ್ತಾ ಇದ್ದಾವೆ. ಯಾಕಂದರೆ ದೀಸ್ ಥಿಂಗ್ಸ್ ನಾವು ಇದು ಫಸ್ಟ್ ಇಯರಲ್ಲಿ ನೋಡಿಲ್ಲ, ನಾವು ಲಾಸ್ಟ್ ಇಯರಲ್ಲಿ ಇವೆಲ್ಲ ನೋಡಿಲ್ಲ. ಈ ವರ್ಷ ಕೋವಿಡ್ ಏನು ಮಾಡ್ತಾ ಇದೆ ಅಂತಂದರೆ ಇಟ್ಸ್ ಡಿಫ್ರೆಂಟ್. ಅದರದ್ದು ಏನು ಹೇಳ್ತೀವಿ ನಾವು, ಎಫೆಕ್ಟ್ಸ್ ಡಿಫ್ರೆಂಟ್ ಆಗಿದೆ. ಹಿಂಗೆ ಇರುತ್ತೆ ಅಂತ ಪ್ರೆಡಿಕ್ಟ್ ಮಾಡೋದು ತುಂಬ ಕಷ್ಟ ಆಗ್ತಾ ಇದೆ. ಬಿಕಾಸ್ ಈಗ ಅಗೇನ್ ದೊಡ್ಡವ್ರಿಗೆ ಕಂಪೇರ್ ಮಾಡಿದರೆ, ಈಗ ICU ಅಲ್ಲಿ ನೋಡಿದರೆ ನಮ್ಮದು ICU ರೇಟ್ಸು ಚೆನ್ನಾಗಿದೆ. ಈಗ ICUಗೆ ಬಂದ್ರೂ ಗಾಬರಿ ಪಡಬೇಕು ಅಂತ ಏನೂ ಇಲ್ಲ. ದೇ ಆರ್ ಡೂಯಿಂಗ್ ವೆಲ್ ವಿತ್ ಲಿಟಲ್ ಬಿಟ್ ಆಫ್ ಸಪೋರ್ಟ್. ಕೆಲವರು ವೆಂಟಿಲೇಟರ್ಗೆ ಹೋಗೋದು ಚೆನ್ನಾಗಿ. ಡಾಕ್ಟರ್ ಸಿಂಧು, ನೀವು ಯು ಆರ್ ಅನ್ ಇಂಟೆನ್ಸಿವಿಸ್ಟ್, ಸೊ ನಿಮ್ಮ ಕೆಲಸ ಹೆಚ್ಚಾಗಿರೋದೇ ICU ನಲ್ಲಿ, ಮತ್ತೆ ನೀವು ಮಕ್ಕಳನ್ನು ನೋಡ್ತಿದ್ದೀರಿ ಅಲ್ಲಿ. ಮಕ್ಕಳು ICUಗೆ ಬರ್ತಾರೆ ಅಂದ್ರೆ ಯಾವ ಕಾರಣದಿಂದ ಬರ್ತಾರೆ ಅಂದ್ರೆ ನೀವು ಗಮನಿಸಿರೋ ಹಾಗೆ ಕಾಮನ್ಲಿ ಯಾವ ಕಾರಣ ಇದೆ? ಮೋಸ್ಟ್ ಆಗಿ ಇದು ಬ್ರೀದಿಂಗ್ ಡಿಫಿಕಲ್ಟೀಸ್. ನಾವೇನು ARDS ಅಂತ ಹೇಳ್ತೀವಿ, ಅದೇ ಕಂಡೀಷನ್ಸಲ್ಲಿ ಸಿವಿಯರ್ ಆಗಿ ತುಂಬ ಜನ ಬರ್ತಾ ಇಲ್ಲ.
ಡೆಫಿನೆಟ್ಲಿ ಒಂದು ರಿಸ್ಕ್ ಫ್ಯಾಕ್ಟರ್ ಅಂತಂದರೆ ಒಬೆಸಿಟಿ. ನಾವೇನೇನು ಮಕ್ಕಳನ್ನ ಆಕ್ಚುಲಿ ನನ್ನ ಹತ್ರ ನೋಡಿದ್ದೀವಿ, ಅದೊಂದು ಪ್ರಶ್ನೆ ಇತ್ತು. ಒಬೀಸ್ ಮಕ್ಕಳಲ್ಲಿ ಇದು ಯಾವ ರೀತಿಯ ಪರಿಣಾಮ ಅಂದ್ರೆ ಉಸಿರಾಟ ಸ್ವಲ್ಪ ತೊಂದ್ರೆ. ವಯಸ್ಸಿಗೆ ಮೀರಿ ಮೈ ತೂಕ ಇದ್ದಾಗ ಈ ಒಬೆಸಿಟಿ ಮಕ್ಕಳಲ್ಲಿ ನಾವೇನು ನೋಡ್ತಾ ಇದ್ದೀವಿ, ನಮ್ದು ICU ಅಡ್ಮಿಷನ್ಸಲ್ಲಿ ಏನು ನೋಡ್ತಾ ಇದ್ದೀವಿ, ಅದರಲ್ಲಿ ಒಬೆಸಿಟಿ ಇರೋ ಮಕ್ಕಳಿಗೆ ಸ್ವಲ್ಪ ಜಾಸ್ತಿಯಾಗಿ ಉಸಿರಾಟದ ತೊಂದರೆ ಬರ್ತಾ ಇದೆ. ಅವರಿಗೂ ಅಷ್ಟೇ ಒಂದು 3-4 ಡೇಸ್ NIV ಸಪೋರ್ಟಲ್ಲಿ ಹಾಕಿ ಪ್ರೋನ್ ಪೊಸಿಷನ್ಸ್ ಎಲ್ಲ ಕೊಟ್ಟಾಗ ದೇ ಆರ್ ಆಲ್ಸೋ ಡೂಯಿಂಗ್ ವೆಲ್. ಆ್ಯಕ್ಚುಲಿ ಮಾರ್ಟಾಲಿಟಿ ಅಂತ ಏನು ಹೇಳ್ತೀವಿ ಕಮ್ಮಿ ಇದೆ ದೊಡ್ಡವ್ರಿಗೆ ಕಂಪೇರ್ ಮಾಡಿದರೆ. ನಮ್ಮಲ್ಲಿ ಮಕ್ಕಳಿಗೆ ತುಂಬ ಸಿವಿಯರ್ ಆಗಿ ಮಕ್ಕಳನ್ನ ಕಳ್ಕೊಳ್ಳೋಂಥ ಕಂಡೀಷನ್ಸ್ ಏನಿದೆ ತುಂಬ ಅಷ್ಟೇನು ದೊಡ್ಡವ್ರ ಥರ ಇಲ್ಲ. ಮತ್ತೆ ರಿಕವರಿ ಟೈಮ್ ಅಂದ್ರೆ ಒಂದು ಆವರೇಜ್ ಕೊಟ್ರೆ ಡಾಕ್ಟರ್ ಸಿಂಧು ಏನಿದೆ ರಿಕವರಿ ಆವ್ರೇಜ್ ಅಂತಂದ್ರೆ ನೋಡಿ, ಇವಾಗ NIV ಎಲ್ಲಾದ್ರೂ ಹೋದ್ರೆ, NIV ಅಂದ್ರೆ ನಾನ್ ಇನ್ವೆನ್ಸಿವ್ ವೆಂಟಿಲೇಷನ್, ಹಂಗೆ ಹೋದಾಗ ಒಂದು ಅಟ್ಲೀಸ್ಟ್ 4 to 5 days ದೇ ವಿಲ್ ಬಿ ಆನ್ NIV. ಆಮೇಲೆ ಅದರಿಂದ ನಾವು ವೀನ್ ಮಾಡ್ಕೊಂಡು ಬರ್ತೀವಿ. ವೆಂಟಿಲೇಟರ್ಗೆ ಹೋದರೆ ಮಾತ್ರ ಇಟ್ ಟೇಕ್ಸ್ ಟೈಮ್. ಸೊ ಯು ಕೆನಾಟ್ ಎಕ್ಸಾಕ್ಟ್ಲಿ ಟೆಲ್ ಹೌ ಮೆನಿ ಡೇಸ್. ಯಾಕಂದರೆ ವೆಂಟಿಲೇಟರ್ ARDSಗೆ ಪಿಕ್ಚರ್ಸ್ ಬಂದಾಗ ಅದರದೇ ಆದ ಇನ್ನೊಂದು ಎಫೆಕ್ಟ್ಸ್ ಎಲ್ಲ ಇರುತ್ತೆ. ಸೊ ದೇ ವಿಲ್ ಟೇಕ್ ಕ್ವೈಟ್ ಅಟ್ಲೀಸ್ಟ್ 2 weeks ಹಂಗೆ ಆಗೋ ಚಾನ್ಸಸ್ ಇರುತ್ತೆ. ರೈಟ್. ನ್ಯೂಸ್ ಫಸ್ಟ್ ಪ್ರತಿಕ್ಷಣ ನಿಮ್ಮೊಂದಿಗೆ.